ಕರ್ತವ್ಯ ನಿರ್ವಹಣೆಯಲ್ಲಿ ಎಷ್ಟೇ ಒತ್ತಡಗಳಿದ್ದರೂ ವೈಯಕ್ತಿಕ ಆರೋಗ್ಯಕ್ಕೂ ಸಹ ನೌಕರರು ಗಮನ ನೀಡಬೇಕು. ಆರೋಗ್ಯದ ಹಿತದೃಷ್ಟಿಯಿಂದ ನೌಕರರು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಬೇಕೆಂದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಅವರು ಹೇಳಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಜಿಲ್ಲಾ ಘಟಕ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಮಾರ್ಚ್ 4ರಂದು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆರಂಭಗೊಂಡ ರಾಯಚೂರು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು 2024-25ನೇ ಸಾಲಿನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದವರು, ಶ್ರೀಪತಿಯ ಸ್ತಂಭಗಳು ಕೇಂದ್ರ ಗುರುರಾಯ ಗುರುರಾಯ ಶ್ಯಾಮ ಸುಂದರನ ದಾಸ ಕಾಶ ನತ ಪೋಷ ಮುನಿವ್ಯಾಸ ರಾಘವೇಂದ್ರ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಕ್ರೀಡಾ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ ಜೋರಾದ ಚಪ್ಪಾಳೆಯೊಂದಿಗೆ ಕ್ರೀಡಾ ಜೊತೆ ಆಗಮಿಸ್ತಾ ಇದೆ. ಜೋರಾಗಿ ಕೇಳಲಾಗ್ತಾ ಇದೆ. ಜೋರಾದ ಚಪ್ಪಾಳೆ. ಈಗ ಪ್ರತಿಜ್ಞೆ ಇದೆ. ಗಣ್ಯಮಾನ್ಯ ಮಟ್ಟದ ನೌಕರರ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂತಹ ಎಲ್ಲಾ ಕ್ರೀಡಾಪಟುಗಳು ಕ್ರೀಡೆಯ ನೀತಿ ನಿಯಮಗಳಿಗೆ ನೀಡಿದ ನಿರ್ಣಯಗಳಿಗೆ ಬದ್ಧರಾಗಿ ಕ್ರೀಡಾ ಮನೋಭಾವ ಭಾಗವಹಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸರ್ಕಾರಿ ನೌಕರರ ಸಂಘ. ಧನ್ಯವಾದ. ಓಂ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುವಾಯ ವೃಕ್ಷರಾಜಾಯತೆ ನಮಃ. ವೃಕ್ಷರಾಜಾಯತೆ. ಮುಖ್ಯ ಕಾರ್ಯನಿರ್ವಹಣಾ ಸರ್, ಕ್ಯಾಮ್ರಾ ಜೋಬ್ದಾಗ ಇಟ್ಕೋರಿ ಸರ್, ಹಿಂದಕ್ಕೆ ಬರ್ರಿಲ್ಲ ಅಂದ್ರೆ ಓಣ ನೀನೇ ಬರಕತ್ತಿದ್ದಣ್ಣ ನಮ್ದಾಗ. ಇದು ಕ್ರೀಡಾಕೂಟ ನೀವು ಈಗ ನೋಡಬಹುದು. ಎಲ್ಲ ಅವರು ಬೇರೆ ಬೇರೆ ಯೂನಿಫಾರ್ಮ್ಸ್ ಜೊತೆಗೆ ಎಲ್ಲ ತಾಲೂಕಿಂದ ಬಂದಿದ್ದಾರೆ. ಮತ್ತೆ ಬೇರೆ ಬೇರೆ ಎಲ್ಲ ಕ್ರೀಡಾ ಪ್ರಕಾರ ಅಲ್ಲಿ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಕೆಲವು ಜನ ಕ್ರಿಕೆಟ್ ಮಾಡ್ತಾರೆ, ಕೆಲವು ಖೋ ಖೋ, ಕಬಡ್ಡಿ ಇದು ಎಲ್ಲ ತಯಾರಿ ಆಗಿದೆ. ಸೊ ಈಗ ನಮ್ಮ ದೈನಂದಿನ ಏನು ಸ್ಟ್ರೆಸ್ ಟೆನ್ಷನ್ ಏನಿರುತ್ತೆ ನಮ್ಮ ಸರ್ಕಾರಿ ನೌಕರ ಮೇಲೆ, ಅದು ಎಲ್ಲ ಸ್ವಲ್ಪ ಬಿಟ್ಟು 2 ದಿನ ನಾವು ಇದು ಕ್ರೀಡಾಕೂಟ ಮಾಡಿದ್ರೆ ನಮ್ಮ ಮಾನಸಿಕ ಆರೋಗ್ಯ ಸಲುವಾಗಿ ಕೂಡ ತುಂಬಾ ಒಳ್ಳೆ ಇರುತ್ತೆ. ಜೊತೆಗೆ ನೀವು ಎಲ್ಲ ಆಫೀಸಲ್ಲಿ ಸಿಗ್ತೀರಿ, ಬಟ್ ಆಸ್ ಅ ಟೀಮ್, ಓಕೆ, ತಂಡ ಅಂತ ಒಂದು ಟೀಮ್ ಗೇಮ್ ಅಲ್ಲಿ ನೀವು ಭಾಗವಹಿಸಿದ್ರೆ, ಕಾಂಪಿಟೇಟಿವ್ ಸ್ಪಿರಿಟ್ ಜೊತೆ ನೀವು ಭಾಗವಹಿಸಿದ್ರೆ ಅದು ಬಾಂಡಿಂಗ್ ಬೇರೆ ಇರುತ್ತೆ. ಸೊ ಅದು ಪ್ರೊಫೆಷನಲ್ ಮತ್ತೆ ಪರ್ಸನಲ್ ಬಾಂಡಿಂಗ್ ಸಲುವಾಗಿ ಕೂಡ ಇದು ಕ್ರೀಡಾಕೂಟ ತುಂಬಾ ಮಹತ್ವಪೂರ್ಣ ಕಾರ್ಯಕ್ರಮ ಇದೆ. ಸೊ ನಾನು ಎಲ್ಲ ಆಟಗಾರರಿಗೆ, ಎಲ್ಲ ತಂಡಗೆ ನಾನು ನಮ್ಮಿಂದ ಅಭಿನಂದಿಸ್ತೀನಿ. ಮತ್ತೆ ಇವತ್ತು ಮತ್ತೆ ನಾಳೆ ನಿಮ್ದು ಯಾವುದು ಗೇಮಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ, ಆ ಕಡೆ ಫುಲ್ ಕಾಂಪಿಟೇಟಿವ್ ಸ್ಪಿರಿಟ್ ಜೊತೆ, ಫುಲ್ ಎಫಿಷಿಯನ್ಸಿ ಜೊತೆ ಪಾರ್ಟಿಸಿಪೇಟ್ ಮಾಡಿ, ನಿಮ್ದು ಗೇಮ್ ಎಂಜಾಯ್ ಮಾಡಿ. ಓಕೆ, ಬರೀ ಗೋಲ್ಡ್, ಸಿಲ್ವರ್, ಬ್ರಾಂಜ್ ಮೆಡಲ್ ಇರಬೇಕು ಅಂತ ಇದು ಕ್ರೀಡಾಕೂಟ ಇಲ್ಲ. ವಿ ನೀಡ್ ಟು ಎಂಜಾಯ್ ದ ಗೇಮ್ ಫಸ್ಟ್. ದ ವಿನ್ನಿಂಗ್ ಕಮ್ಸ್ ಲೇಟರ್. ಎಂಜಾಯ್ ದಿ ಗೇಮ್. ಮತ್ತೆ ನಮ್ಮ ನೌಕರ ಸಂಘದ ಎಲ್ಲ ಆಫೀಸ್ ಬೇರರ್ಸ್ಗೆ ನಾನು ಈಗ ಅಭಿನಂದಿಸ್ತೀನಿ.
ಐ ವಾಸ್ ವೆರಿ ಹ್ಯಾಪಿ ಟು ಅಟೆಂಡ್ ದಿಸ್ ಪ್ರೋಗ್ರಾಮ್. ಮತ್ತು ಪಾಸಿಬಲ್ ಇದ್ದರೆ ನಾನು ಕೂಡ 1-2 ಕ್ರೀಡಾ ಪ್ರಕಾರದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಸೊ ಈ ಹೇಳ್ತಾ ನಾನು ಈಗ ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ಈಗ ಅದು ಆಟ ಸ್ಟಾರ್ಟ್. ಪ್ರತಿ ವರ್ಷದಂತೆ ರಾಜ್ಯ ಸರ್ಕಾರದ ನಿರ್ದೇಶದನ್ವಯ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಏನಂದ್ರೆ ಕ್ರೀಡೆಗಳು ಅತ್ಯವಶ್ಯಕವಾಗಿ ಆಡಿಸಿದರೆ ಮಾತ್ರ ಅವರು ಕೂಡ ಏನಂದ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಮತೋಲನವನ್ನು ಕಾಪಾಡಿಕೊಳ್ಳಕ್ಕೆ ಸಾಧ್ಯ ಆಗುತ್ತೋ ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಒಂದು ಆಶಯದಂತೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಸೊ ದಯವಿಟ್ಟು ನಿಮ್ಮಲ್ಲಿರ್ತಕ್ಕಂಥ ಆತಂಕವನ್ನ ಅಥವಾ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿಕೊಂಡು ಈ ಕ್ರೀಡೋತ್ಸವದಿಂದ ತಾವೆಲ್ಲರೂ ಕೂಡ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಗೊಳಿಸಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ 2 ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಹಾಗೇನೆ ಸಮಯ ಅಭಾವ ಆಗಿರುವುದರಿಂದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಕೂಡ ವಂದನೆಗಳನ್ನು ಸಲ್ಲಿಸಿ ವೇದಿಕೆ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಹಲವಾರು ನೌಕರರು ಭಾಗಿಯಾಗಿದ್ದು 7 ತಂಡಗಳು 1020 ನೌಕರರು ಭಾಗಿಯಾಗಿದ್ದು 2 ದಿನಗಳ ಕಾಲ ನಡೆಯುವ ಈ ಕ್ರೀಡಾಕೂಟದಲ್ಲಿ ಅನೇಕ ಸ್ಪರ್ಧೆಗಳನ್ನು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಇನ್ನು ಜಿಲ್ಲೆಯ ದೇವದುರ್ಗ, ಸಿಂಧನೂರು, ಲಿಂಗಸೂಗೂರು ಸೇರಿದಂತೆ ರಾಯಚೂರು, ಮಸ್ಕಿ, ಮಾನವಿ, ಸೇರವಾರ ಸೇರಿದಂತೆ 7 ತಂಡಗಳ ಸುಮಾರು 1020 ನೌಕರರು ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಾರಲದಿನ್ನಿ ವೀರನಗೌಡ, BV5 ನ್ಯೂಸ್ ಕನ್ನಡ, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.